Wah, cinta pak dung dung. ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹಾಗೆ ಒಂದು ಸ್ವಲ್ಪ ಹೊಲದಲ್ಲಿ ಅಡ್ಡಾಡ್ಕೊಂಡು ಬರೋಣ ಅಂತ ನಮ್ಮ ಹೊಲದಲ್ಲಿ ಈ ಸರಿ ತುಂಬ ಥರದ ತರಕಾರಿಗಳನ್ನು ಹಾಕಿದ್ದೀವಿ. ಹಾಗಲಕಾಯಿ, ಹೀರೆಕಾಯಿ, ಬೀಟ್ರೋಟು, ಗೋಬಿ ಮತ್ತು ಟೊಮೆಟೊ, ಈ ಥರ ನಾನಾ ಥರ ತರಕಾರಿಗಳನ್ನ ಬೆಳೆದಿದ್ದೀವಿ. ಹಾಗೆ ಮಾರ್ಕೆಟಲ್ಲಿ ಹೋಗಿ ತರಕಾರಿ ತಂದು ತಿನ್ನೋದಕ್ಕಿಂತ ನಮ್ಮ ಹೊಲದಲ್ಲೇ ಬೆಳೆದಿರುವ ತರಕಾರಿಗಳನ್ನ ತಿನ್ನೋದೇ ಹೆಚ್ಚು. ನಾವು ಆಲ್ಮೋಸ್ಟ್ ಎಲ್ಲ ನಾವು ತರಕಾರಿಗಳನ್ನೆಲ್ಲ ನಮ್ಮ ಹೊಲದಲ್ಲೇ ಬೆಳೆದಿರೋದನ್ನೇ ನಾವು ಮನೆಯಲ್ಲಿ ಅಡುಗೆ ಮಾಡೋದು. ಅವಾಗ ಇವಾಗ ಅಷ್ಟೇ ಕೊಂಡು ತರೋದು, ಇಲ್ಲ ಅಂದರೆ ಆಲ್ಮೋಸ್ಟ್ ನಮ್ಮ ಹೊಲದಲ್ಲೇ ಬೆಳೀತೀವಿ ನಾವು ಎಲ್ಲ ಥರದ ತರಕಾರಿಗಳನ್ನು. ಹಾಗೆ ಇಲ್ಲಿ ನೋಡಿ ಎಷ್ಟೋ ಹಾಗಲಕಾಯಿ, ಹೀರೆಕಾಯಿ ಅವಕ್ಕೆಲ್ಲ ಬಳ್ಳಿ ಕಟ್ಟಿದ್ದಾರೆ. ಇದು ಟೊಮೆಟೊ, ಅದರಲ್ಲಿ ಟೊಮೆಟೊ, ಬೀಟ್ರೂಟು ಎಲ್ಲ ಥರ ಇದರಲ್ಲೇ ಇದೆ. ಹಾಗೆ ಆ ಸೈಡ್ ಒಂದು ಸ್ವಲ್ಪ ಗೋಬಿ, ಹಾಗೆ ಎಲ್ಲ ಥರ ತರಕಾರಿಗಳನ್ನು ಬೆಳೆದಿದ್ದೀನಿ. ಇಲ್ಲಿ ಬೀಟ್ರೋಟನ್ನು ಒಂದು ಕಿತ್ಕೊಂಡು ಹೋಗ್ಬೇಕಂತ ಹುಡುಕ್ತಾ ಇದ್ದೆ. ಹಾಗೆ ಸಿಕ್ತು. ಆ ಬೀಟ್ರೋಟನ್ನು ತಗೊಂಡೋಗಿ ಏನು ಮಾಡ್ತೀನಿ ಅಂತ ಮುಂದೆ ಹಾಗೆ ನೋಡಿ. ಯಾವ್ಯಾವ ಹಣ್ಣನ್ನು ಬೆಳೆದಿದ್ದೀವಿ ಅಂತ ವಿಡಿಯೋ ಮಾಡಿದ್ದೀನಿ, ನೀವೇ ನೋಡಿ. ಎಲ್ಲ ಕಡೆ ಸುತ್ತಾಡಿ ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡು ಒಂದು ಬೀಟ್ರೂಟನ್ನು ಕಿತ್ಕೊಂಡು ಮನೆಗೆ ಹೋದೆ. ಅದನ್ನು ಮನೆಗೆ ಹೋಗಿ ಏನು ಮಾಡ್ತೀನಿ ಅಂತ ನೀವೇ ನೋಡಿ. ದಿನಾಲೂ ಬೀಟ್ರೂಟ್ ತಿನ್ನೋದ್ರಿಂದ ಆರೋಗ್ಯಕ್ಕೆ ಎಷ್ಟೆಲ್ಲ ಒಳ್ಳೆಯದಂತ ಗೊತ್ತಾ ನಿಮಗೆ? ಬೀಟ್ರೂಟ್ನಲ್ಲಿ ಸಮೃದ್ಧ ಪೋಷಕಾಂಶವಿದ್ದು ಇದರಿಂದ ಜ್ಯೂಸ್ ತಯಾರಿಸಿ ಕುಡಿಯೋದ್ರಿಂದ ಆರೋಗ್ಯಕ್ಕೆ ಹಲವಾರು ಪ್ರಯೋಜನಗಳಿವೆ. ಜ್ಯೂಸ್ ಅಂದಾಕ್ಷಣ ಸಾಮಾನ್ಯವಾಗಿ ಹಣ್ಣುಗಳ ರಸವೇ ಕಣ್ಣಿಗೆ ಬರುತ್ತದೆ, ಆದರೆ ತರಕಾರಿಯಿಂದ ಜ್ಯೂಸ್ ತಯಾರಿಸಬಹುದು. ಇವುಗಳಿಂದ ಆರೋಗ್ಯಕ್ಕೆ ಸಾಕಷ್ಟು ಪ್ರಯೋಜನಗಳಿವೆ. ಬೀಟ್ರೂಟ್ ರಸವನ್ನು ಸೇವನೆಯು ರಕ್ತ ಮತ್ತು ಹೃದಯದ ಆರೋಗ್ಯಕ್ಕೆ ಬಹಳ ಉತ್ತಮ. ಬೀಟ್ರೂಟ್ನಲ್ಲಿರುವ ನೈಟ್ರೋಟ್ ಮತ್ತು ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತದೆ, ಅಲ್ಲದೆ ರಕ್ತದಲ್ಲಿನ ಆಮ್ಲಜನಕದ ಮಟ್ಟವನ್ನು ಸಹ ಸಮೃದ್ಧಿಸುತ್ತದೆ. ಇದು ನಮ್ಮ ಒಟ್ಟಾರೆ ಆರೋಗ್ಯಕ್ಕೆ ಬಹಳ ಪ್ರಯೋಜನಕಾರಿಯಾಗಿದೆ. ಈ ಬೀಟ್ರೂಟ್ ಜ್ಯೂಸನ್ನು ಮಿಕ್ಸರ್ಗೆ ಹಾಕಬಹುದು, ಇಲ್ಲಾಂದರೆ ಹೀಗೆ ತುರಿದು ಕೂಡ ಮಾಡ್ಬೋದು. ಮಿಕ್ಸರ್ಗೆ ಹಾಕಿರೋ ಜ್ಯೂಸ್ಗಿಂತ ತುರಿದು ಮಾಡಿದಿರೋ ಜ್ಯೂಸೇ ತುಂಬ ಚೆನ್ನಾಗಿರುತ್ತೆ. ನಾನು ಇಲ್ಲಿ ತುಂಬ ಸಿಂಪಲ್ಲಾಗಿ ಜ್ಯೂಸ್ ಮಾಡ್ಕೊತೀನಿ. ಹೀಗೆ ಬೀಟ್ರೂಟನ್ನು ತುರಿದು ಅದಕ್ಕೆ ಅರ್ಧ ಲೆಮನ್ ಹಾಕಬೇಕು, ಸ್ವಲ್ಪ ಉಪ್ಪು, ಸ್ವಲ್ಪ ಶುಗರು ಅಥವಾ ಬೆಲ್ಲ ಇದ್ರೆ ಸಾಕು. 5 ನಿಮಿಷದಲ್ಲಿ ಜ್ಯೂಸ್ ಮಾಡ್ಬೋದು. Cinta pak dung dung. ಜ್ಯೂಸ್ ಮಾಡಬೇಕಾದ್ರೆ ನಮ್ಮ ತಂಗಿಗೆ ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಡು ಅಂತಂದರೆ ಅವಳು ಲೆಮನ್ ಹೆಚ್ಚುವಾಗ ಚೀನ್ ಡಬ್ಬಾಕ ಡುಮ್ ಡುಮ್ ಅಂತ ಅಂದ್ಲು. ಅದು ಒಂದು ಸ್ವಲ್ಪ ವಿಡಿಯೋ ಆ್ಯಡ್ ಮಾಡಿದೆ.
ಕುಡಿಬೇಕಂತ ಮಾಡ್ತಿದ್ದೆ, ಬಟ್ ಮೊಬೈಲ್ ಜಾರಿ ಕೆಳಗೆ ಬಿತ್ತು. ಬಟ್ ಜ್ಯೂಸ್ ಏನು ಬಿದ್ದಿಲ್ಲ, ಜ್ಯೂಸ್ ಕುಡಿದೆ, ಸರಿಯಾಗಿತ್ತು. ನಮ್ಮ ಹೊಲದಲ್ಲಿ ಹೂವು, ಹಣ್ಣು, ಕಲ್ಲಂಗಡಿ, ಮೆಂತ್ಯ ಸೊಪ್ಪು ಎಲ್ಲ ಥರದ ಸೊಪ್ಪನ್ನು ಬೆಳಿತೀವಿ. ಹಾಗೆ ಒಂದು ಸ್ವಲ್ಪ ಸಾಯಂಕಾಲ ಮನೆಯಲ್ಲಿ ಕುತ್ಕೋ ಬದಲಿ ಹೀಗೆ ಹೊಲದಲ್ಲಿ ಅಡ್ಡಾಡ್ಕೊಂಡು ಬರೋಣ ಅಂತ ನಾನು ನಮ್ಮ ತಂಗಿ ಇಬ್ಬರು ಕೂಡಿ ಹೊಲಕ್ಕೆ ಹೋಗಿ ಸ್ವಲ್ಪ ಸುತ್ತಾಡ್ಕೊಂಡು ಬರ್ತಾ ಇದ್ವಿ. ಅಷ್ಟರಲ್ಲಿ ಸೂರ್ಯ ಎಷ್ಟೊಂದು ಚೆನ್ನಾಗಿ ಮೂಡಿದ್ದ ಅಂದರೆ ಹಾಗೆ ನೋಡ್ತಾ ಒಂದೆರಡು ವಿಡಿಯೋನು ಮಾಡಿಕೊಂಡು ಮನೆಗೆ ಬಂದ್ವಿ.